Dear Diploma students of Electronics and Communication branch, ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ 1 ಮಾಡೆಲ್ ಕ್ವಶನ್ ಪೇಪರ್ಸದ್ದು ಎಮ್ ಸಿ ಕ್ಯೂ ಆಲ್ 3 ಮಾಡೆಲ್ ಕ್ವಶನ್ ಪೇಪರ್ಸದ್ದು ಎಮ್ ಸಿ ಕ್ಯೂ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ ವಿತ್ ಆನ್ಸರ್ ಮತ್ತು ಲಾಜಿಕ್ ಇದೇ ಆನ್ಸರ್ ಯಾಕೆ ಬರೀಬೇಕು ಅನ್ನೋದು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಲೆಟ್ ಸ್ಟಾರ್ಟ್ ದಿಸ್ ವಿಡಿಯೋ. ಬಿಫೋರ್ ಐ ಸ್ಟಾರ್ಟ್ ದಿಸ್ ವಿಡಿಯೋ, ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಷ್ಟೇ ಅಲ್ಲ, ಆಲ್ ಡಿಪ್ಲೊಮಾ ರಿಲೇಟೆಡ್ ಪಾಸಿಂಗ್ ಪ್ಯಾಕೇಜ್ಗಾಗಿ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಚಾನಲನ್ನು ಫಾಲೋ ಮಾಡಿ. ಲೆಟ್ ಸ್ಟಾರ್ಟ್ ದಿಸ್. ಫಸ್ಟ್ ಕ್ವಶನ್ ಏನಿದೆ ಅಂದರೆ, ಎಲೆಕ್ಟ್ರಾನಿಕ್ಸ್ ಈಸ್ ಅ ಸ್ಟಡಿ ಆಫ್ ಡ್ಯಾಶ್ ಅಂತಿದೆ. ಇಲ್ಲಿ ನಾವು ಸಿಂಪಲ್ ಲಾಜಿಕ್ ನೋಡ್ಬೋದು. ಎಲೆಕ್ಟ್ರಾನಿಕ್ಸ್ ಇದರಲ್ಲಿ ಎಲೆಕ್ಟ್ರಾನ್ ಅಂತಿದೆ. ದ ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ದಿ ಫ್ಲೋ ಆಫ್ ಎಲೆಕ್ಟ್ರಾನ್. ದ ಸ್ಟಡಿ ಆಫ್ flow of electrons is known as electronics. Energy band in the solids are formed due to dash. Question, options nodi: moment of ion, overlapping of atomic orbitals, heat energy, vibration atoms. The answer B is the correct answer. ಯಾಕಂದ್ರೆ overlapping of atomic orbitals ಅಂದರೆ in solid atoms, solid ಅಲ್ಲಿ ಏನಾಗಿರುತ್ತೆ ಅಂದರೆ atoms are close together. So the atomic orbital overlap the forming the energy. Next, the main purpose of bridge rectifier. Bridge rectifier ಎದಕ್ಕೆ ಯೂಸ್ ಮಾಡ್ತಾರೆ ನೆನ್ಪಿಟ್ಕೊಳ್ಳಿ. ಬ್ರಿಡ್ಜ್ ರೆಕ್ಟಿಫೈಯರ್ ಬಂದ ತಕ್ಷಣ ಯು ಹ್ಯಾವ್ ಟು ಸಿಂಪ್ಲಿ ರೈಟ್ ಎ ಸಿ ಟು ಡಿ ಸಿ ಕನ್ವರ್ಷನ್ಗೆ ಯೂಸ್ ಮಾಡ್ತಾರೆ. ದೆನ್ ಕೆಪಾಸಿಟರ್. ಈಗ ನೋಡಿ, ಇವು ಎರಡು ಕ್ವಶನ್ಸ್ ಏನಿದಾವಲ್ಲ, ಕ್ವಶನ್ ನಂಬರ್ 3 ಮತ್ತು ಕ್ವಶನ್ ನಂಬರ್ 4 ಮತ್ತು 5 ಭಾಳಷ್ಟು ಕಡೆ ರಿಪೀಟ್ ಆಗ್ತವೆ, ಮತ್ತು ಕ್ವಶನ್ ನಂಬರ್ 7 ಕೂಡ ಭಾಳಷ್ಟು ಕಡೆ ರಿಪೀಟ್ ಆಗ್ತವೆ. ಅದಕ್ಕೆ ಈ ಆನ್ಸರ್ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಯಾಕಂದರೆ 3 ಮಾಡೆಲ್ ಕ್ವಶನ್ ಪೇಪರಲ್ಲಿ ಆಲ್ಮೋಸ್ಟ್ ಎವ್ರಿ ಟೈಮ್ ಇದು ರಿಪೀಟ್ ಆಗಿದೆ. ಎಕ್ಸಾಮಲ್ಲಿ ಕೂಡ ರಿಪೀಟ್ ಆಗೋ ಪಾಸಿಬಿಲಿಟಿ ಇದೆ. ಕೆಪಾಸಿಟರ್ ಇನ್ ಬ್ರಿಡ್ಜ್ ರೆಕ್ಟಿಫೈಯರ್ ಈಸ್ ಯೂಸ್ ಟು ಡ್ಯಾಶ್. ಕೆಪಾಸಿಟರ್ ಅಂದರೆ ನೋಡಿ, ಇಟ್ ಸಿಂಪ್ಲಿ ಫಿಲ್ಟರ್ಸ್ ದಿ ರಿಪಲ್ಸ್ ಇನ್ ದಿ ಡಿ ಸಿ. ಅಂದರೆ ಎ ಸಿ ಪ್ಯೂರ್ ಡಿ ಸಿ, ಈಗ ರೆಕ್ಟಿಫೈಯರ್ನ ಯೂಸ್ ಮಾಡಿದಾಗ ಪ್ಯೂರ್ ಡಿ ಸಿ ಇರುವುದಿಲ್ಲ. ದಿಸ್ ಇಸ್ ನಾಟ್ ಪ್ಯೂರ್ ಡಿ ಸಿ. ಇದನ್ನು ಪ್ಯೂರ್ ಡಿ ಸಿ ಮಾಡಲಿಕ್ಕೆ ಕೆಪಾಸಿಟರ್ನ ಕನೆಕ್ಟ್ ಮಾಡ್ತಾರೆ, ಆವಾಗ ಇದು ಪ್ಯೂರ್ ಡಿ ಸಿ ಆಗಿ ಬರುತ್ತೆ. ದಟ್ ಈಸ್ ದಿ ರೋಲ್ ಆಫ್ ಕೆಪಾಸಿಟರ್. ಫೋಟೋ ಡಯೋಡ್ ಜನರೇಟ್ಸ್ ದಿ ಕರೆಂಟ್ ವೆನ್ ಎಕ್ಸ್ಪೋಸ್ ಟು. ಅಂದರೆ ಫೋಟೋ ಡಯೋಡ್ ಕರೆಂಟ್ ಯಾವಾಗ ಜನರೇಟ್ ಮಾಡುತ್ತೆ ಅಂದರೆ ಅದರ ಮೇಲೆ ಬೆಳಕು ಬಿದ್ದ ತಕ್ಷಣ ಲೈಟ್ ಎಕ್ಸ್ಪೋಸ್ ಆದಮೇಲೆ ಇದು ಕರೆಂಟನ್ನು ಜನರೇಟ್ ಮಾಡುತ್ತೆ. ನೆಕ್ಸ್ಟ್, ಬಿ ಜೆ ಟಿ ಆಪ್ರೇಟ್ಸ್ ಆನ್ ಡ್ಯಾಶ್. ಈಗ ನೋಡಿ, ಕ್ವಶನ್ ನಂಬರ್ 7 ಆ್ಯಂಡ್ 8 ಏನಿದೆಯಲ್ಲ, ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು. ಇದು ರಿಪೀಟ್ ಆಗುತ್ತೆ ಮತ್ತೆ 7 ಆ್ಯಂಡ್ 8 ಏನಂದರೆ, ಬಿ ಜೆ ಟಿ ಅಂದರೆ ಇಟ್ ಆಪ್ರೇಟ್ಸ್ ಆನ್ ಕರೆಂಟ್, ಎಫ್ ಇ ಟಿ ಅಂದರೆ ಇಟ್ ಆಪ್ರೇಟ್ಸ್ ಆನ್ ವೋಲ್ಟೇಜ್. ಇದನ್ನು ನೀವು ನೆನ್ಪಿಟ್ಕೋಬೇಕು. ಬಿ ಜೆ ಟಿ ಅಂದರೆ ಇಟ್ ಆಪ್ರೇಟ್ಸ್ ಆನ್ ಕರೆಂಟ್, ಎಫ್ ಇ ಟಿ ಅಂದರೆ ಆಪ್ರೇಟ್ಸ್ ಆನ್ ವೋಲ್ಟೇಜ್. ಇದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಲ್ಲ, ಈಗಾಗಲೇ ನಾನು ಡಿಸ್ಕಸ್ ಮಾಡ್ದಂಗೆ ರೆಕ್ಟಿಫೈಯರ್ ಡೆಫಿನಿಷನ್, ಕೆಪಾಸಿಟರ್, ಫೋಟೋಡಯೋಡ್, ಬಿ ಜೆ ಟಿ ಮತ್ತು ಎಫ್ ಇ ಟಿ ಇದು ಪದೇ ಪದೇ ರಿಪೀಟ್ ಆಗುತ್ತೆ. ಅದಕ್ಕೆ ಇದನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡು ನೆನಪಿಟ್ಟುಕೊಂಡ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಕ್ವಶನ್ ನಂಬರ್ 8 ನೋಡಿ, ವೋಲ್ಟೇಜ್ ಡಿವೈಡರ್ ಬಯಾಸ್ ಈಸ್ ಯೂಸ್ ಟು ಡ್ಯಾಶ್. ಇನ್ಕ್ರೀಸ್ ದಿ ಗೇನ್, ಸ್ಟೆಬಿಲೈಸ್ ದಿ ಆಪರೇಟಿಂಗ್ ಪಾಯಿಂಟ್, ರೆಡ್ಯೂಸ್ ದಿ ನಾಯ್ಸ್, ಬ್ಲಾಕ್ ಎ ಸಿ. ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ಸ್ಟೆಬಿಲೈಸ್ ದಿ ಆಪರೇಟಿಂಗ್ ಪಾಯಿಂಟ್. ಕ್ವಶನ್ ನಂಬರ್ 11, ಕ್ವಶನ್ ನಂಬರ್ 10. ಡಿ ಸಿ ಲೋಡ್ ಲೈನ್ ಇನ್ ಬಿ ಜೆ ಟಿ ಡಿಟರ್ಮೈನ್ಸ್. ಲೋಡ್ ಲೈನನ್ನು ಎದಕ್ಕೆ ಯೂಸ್ ಮಾಡ್ತಾರೆ? ಫಸ್ಟ್ ಲೋಡ್ ಲೈನ್ ಅಂದರೆ ನಮ್ಗೆ ಗೊತ್ತಿರಬೇಕು. ನಮ್ಗೆ ಗೊತ್ತಿದೆ. ಈಗ ಇಲ್ಲಿ ವಿ ಸಿ ಇ, ದೆನ್ ಐ ಸಿ, ಇದನ್ನು ಒಂದು ಲೈನ್ ಡ್ರಾ ಮಾಡ್ತೀವಿ. ಇದರ ಮುಖಾಂತರ ಕರ್ ಹೋದಾಗ ಇದು ಏನು ಇಂಟರ್ಸೆಕ್ಟ್ ಆಗುತ್ತೆ, ಕಟ್ ಏನಾಗುತ್ತೆ, ದಿಸ್ ಈಸ್ ಕಾಲ್ಡ್ ಆಪರೇಟಿಂಗ್ ಪಾಯಿಂಟ್. ಅಂದರೆ ಈ ಲೋಡ್ ಲೈನನ್ನು ಎದಕ್ಕೆ ಯೂಸ್ ಮಾಡ್ತಾರೆ? ಈ ಲೋಡ್ ಲೈನ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಆಪರೇಟಿಂಗ್ ಪಾಯಿಂಟನ್ನು ಫೈಂಡ್ ಮಾಡಲಿಕ್ಕೆ ಲೋಡ್ ಲೈನನ್ನು ಯೂಸ್ ಮಾಡ್ತಾರೆ. ಡಿ ಸಿ ಲೋಡ್ ಲೈನ್, ಇಟ್ ಈಸ್ ಯೂಸ್ ಟು ಡಿಟರ್ಮೈನ್ ದಿ ಆಪರೇಟಿಂಗ್ ಪಾಯಿಂಟ್. ಇದು ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಡೈರೆಕ್ಟ್ ಕಪಲ್ಡ್ ಆಂಪ್ಲಿಫೈಯರ್ ಪ್ರಿಫರ್ಡ್ ಫಾರ್. ಇದರಲ್ಲಿ ನೋಡಿ, ಸಿಲೆಬಸ್ಗಿರೋದು ನಿಮಗೆ ಅಪ್ಲೈಡ್ ಎಲೆಕ್ಟ್ರಾನಿಕ್ಸಲ್ಲಿ ಡೈರೆಕ್ಟ್ ಕಪಲ್ಡ್ ಆಂಪ್ಲಿಫೈಯರ್ ಇದೆ ಮತ್ತು ಆರ್ ಸಿ ಕಪಲ್ಡ್ ಆಂಪ್ಲಿಫೈಯರ್ ಇದೆ. ಡೈರೆಕ್ಟ್ ಕಪಲ್ಡ್ ಆಂಪ್ಲಿಫೈಯರ್ ಎದಕ್ಕೆ ಯೂಸ್ ಮಾಡ್ತಾರೆ? ಜಸ್ಟ್ ನೆನ್ಪಿಟ್ಕೊಳ್ರಿ, ಇಟ್ ಈಸ್ ಯೂಸ್ಡ್ ಫಾರ್ ಲೋ ಫ್ರೀಕ್ವೆನ್ಸಿ. ಮತ್ತು ಮಾಸ್ಫೆಟ್ ಮೇಲೂ ಕೂಡ 2 ಕ್ವಶನ್ಸ್ ರಿಪೀಟ್ ಆಗ್ತವೆ. ಮಾಸ್ಫೆಟ್ ವಿತ್ ನಾರ್ಮಲಿ ಆನ್ ಚಾನಲ್. ಈಗ ಡಿಪ್ಲೀಷನ್ ಟೈಪ್ ಮತ್ತು ಎನ್ಹ್ಯಾನ್ಸ್ಮೆಂಟ್ ಟೈಪ್ ಮಾಸ್ಫೆಟ್ ಇದೆ. ಅದರಲ್ಲಿ ಕೂಡ ಡಿಪ್ಲೀಷನ್ ಟೈಪಲ್ಲಿ ಎನ್ ಚಾನಲ್ ಮತ್ತು ಪಿ ಚಾನಲ್ ಇದೆ. ಎನ್ಹ್ಯಾನ್ಸ್ಮೆಂಟ್ ಟೈಪಲ್ಲಿ ಕೂಡ ಎನ್ ಚಾನಲ್ ಮತ್ತು ಪಿ ಚಾನಲ್ ಇದೆ. ಈಗ ಮಾಸ್ಫೆಟ್ ನಾರ್ಮಲಿ ಆನ್, ಡಿಪ್ಲೀಷನ್ ಮಾಸ್ಫೆಟಿಗೆ ನಾರ್ಮಲಿ ಆನ್
ಮಾಸ್ಫೆಟ್ ಅಂತ ಹೇಳ್ತಾರೆ. ಎನ್ಹ್ಯಾನ್ಸ್ಮೆಂಟ್ ಟೈಪ್ ಮಾಸ್ಫೆಟಿಗೆ ನಾರ್ಮಲಿ ಆಫ್ ಮಾಸ್ಫೆಟ್ ಅಂತ ಹೇಳ್ತಾರೆ. ನಂತರ ಈಗ ಒಂದು ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ. ಏನು ಪ್ರಾಬ್ಲಮ್ ಇಲ್ಲಿ ನ್ಯೂಮರಿಕಲ್ ಏನು ಕೊಟ್ಟಿದ್ದಾರೆ ಅಂದರೆ, ಬೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ 100, ಐ ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ 20 ಮೈಕ್ರೋ ಆಂಪಿಯರ್, ಐ ಸಿಯನ್ನು ಫೈಂಡ್ ಮಾಡಬೇಕು. ಭಾಳ ಸಿಂಪಲ್. ಈಗ ನಮ್ಗೆ ಗೊತ್ತಿದೆ ಬೀಟಾ ಈಸ್ ಈಕ್ವಲ್ ಟು ದ ಬೀಟಾ ಫಾರ್ಮುಲಾ ಹಿಯರ್ ಈಸ್ ಐ ಸಿ ಡಿವೈಡೆಡ್ ಬೈ ಐ ಬಿ. ಇದರಲ್ಲಿ ನೀವು ವ್ಯಾಲ್ಯೂ ಪುಟಪ್ ಮಾಡಿದಾಗ ಬೀಟಾ ವ್ಯಾಲ್ಯೂನ ಕೊಟ್ಟಿರ್ತಾರೆ 100 ಈಸ್ ಈಕ್ವಲ್ ಟು ಐ ಸಿಯನ್ನು ನಾವು ಫೈಂಡ್ ಮಾಡಬೇಕು ಡಿವೈಡೆಡ್ ಬೈ ಐ ಬಿ. ಆಯಿತಾ? ಈಗ ನಾವು ಏನು ಮಾಡಬೇಕಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಟ್ರೆ ಐ ಸಿ ಈಸ್ ಈಕ್ವಲ್ ಟು ಏನಾಗುತ್ತೆ, ದಟ್ ಈಸ್ ಐ ಸಿ ಈಸ್ ಈಕ್ವಲ್ ಟು ಬೀಟಾ ಇಂಟು ಐ ಬಿ. ಬೀಟಾ ಇಂಟು ಐ ಬಿ ಮಾಡಿದಾಗ ನಮಗೆ ಆನ್ಸರ್ ಬರೋದು 2 ಮಿಲಿ ಆಂಪಿಯರ್. ಅದೇ ರೀತಿ ಕ್ವಶನ್ ನಂಬರ್ 14, ಇನ್ JFET ಇನ್ಕ್ರೀಸಿಂಗ್ ನೆಗೆಟಿವ್ ವೋಲ್ಟೇಜ್. ನೆಗೆಟಿವ್ ವೋಲ್ಟೇಜ್ ಇನ್ಕ್ರೀಸ್ ಮಾಡಿದಾಗ JFET ಇಲ್ಲಿ ಏನಾಗುತ್ತೆ, ಕರೆಂಟ್ ಡಿಕ್ರೀಸ್ ಆಗುತ್ತೆ. ರೀಸನ್ ಏನಂದರೆ ನಾವು ಸ್ಟ್ರಕ್ಚರ್ ನೋಡಬೇಕು, JFETಯಲ್ಲಿ ಸ್ಟ್ರಕ್ಚರ್ ನೋಡಬೇಕು. ನೆಗೆಟಿವ್ ವೋಲ್ಟೇಜ್ ಇನ್ಕ್ರೀಸ್ ಮಾಡ್ದಂಗೆ ಇದೇನಾಗುತ್ತೆ ಅಂದರೆ ಚಾನಲ್ ವಿಡ್ತ್ ಕಡಿಮೆ ಹಾಕ್ಕೊಂತ ಹೋಗುತ್ತೆ, ಡಿಪ್ಲೀಷನ್ ಹೆಚ್ಚಿಗೆ ಹಾಕ್ಕೊಂತ ಹೋಗುತ್ತೆ. ದಿಸ್ ಲೇಯರ್ ಇಲ್ಲಿ ಗ್ಯಾಪ್ ಏನಿದೆಯಲ್ಲ ಕಡಿಮೆ ಆದಂಗೆ ಕರೆಂಟು ಕೂಡ ಇಲ್ಲಿ ಫ್ಲೋ ಆಗೋದು ಕಡಿಮೆ ಆಗುತ್ತೆ. ಮ್ಯಾಕ್ಸಿಮಮ್ ಔಟ್ಪುಟ್ ವೋಲ್ಟೇಜ್ ಸ್ವಿಂಗ್ ಆಕರ್ ವೆನ್. ಈಗ ನೋಡಿ, ನಾನು ಆಪರೇಟಿಂಗ್ ಪಾಯಿಂಟ್ ಬಗ್ಗೆ ಹೇಳಿದೆ, ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ. ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ದಿಸ್ ಈಸ್ VCE ಮತ್ತು ದಿಸ್ ಈಸ್ IC. ಈಗ ಡೋರ್ ಲೈನ್ ಡ್ರಾ ಮಾಡಿದ ನಂತರ ನಮ್ಮದು ಆಪರೇಟಿಂಗ್ ಪಾಯಿಂಟ್ ಯಾವಾಗಲೂ ಸೆಂಟರಲ್ಲೇ ಇರಬೇಕು, ಮಿಡಲ್ ಆಫ್ ದಿ ಲೋಡ್ ಲೈನ್. ಯಾವಾಗಲೂ ಮಿಡಲ್ ಆಫ್ ದಿ ಲೋಡ್ ಲೈನ್ ಇದ್ದರೆ ವೋಲ್ಟೇಜ್ ಸ್ವಿಂಗ್ ಆಗುತ್ತೆ. ಆನ್ಸರ್ ಏನಂದರೆ ಮ್ಯಾಕ್ಸಿಮಮ್ ಔಟ್ಪುಟ್ ಬರಬೇಕಂದ್ರೆ ಮಿಡಲ್ ಆಫ್ ದಿ ಲೈನಿಗೆ ಇರಬೇಕು ಆಪರೇಟಿಂಗ್ ಪಾಯಿಂಟ್. ನಂತರ ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿಯೂ ಕೂಡ MCQಲಿಂದ ಕೆಲವೊಂದು ಕ್ವಶನು ರಿಪೀಟ್ ಆಗೋ ಪಾಸಿಬಿಲಿಟಿ ಇರ್ತವೆ. ಅಂದರೆ ಸೇಮ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಬಿಡುವ ಕೂಡ ಪಾಸಿಬಿಲಿಟಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಇನ್ ಆಟಮ್. ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಇನ್ ಆಟಮ್, ಇಲ್ಲಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ದಿ ಎಲೆಕ್ಟ್ರಾನ್. ಡಿವೈಸ್ ಯೂಸ್ ಟು ಕನ್ವರ್ಟ್ AC ಟು DC. AC ಟು DC ಕನ್ವರ್ಟ್ ಮಾಡಲಿಕ್ಕೆ ಯಾವುದನ್ನು ಯೂಸ್ ಮಾಡ್ತಾರೆ, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ, ರೆಕ್ಟಿಫೈಯರ್. ಮತ್ತು BJT ಈಸ್ ಅ ಡ್ಯಾಶ್ ಆಪರೇಟಿಂಗ್ ಡಿವೈಸ್. ನಾನು ಈಗಾಗಲೇ ಹೇಳಿದ್ದೀನಿ, BJT ಈಸ್ ಕರೆಂಟ್ ಆಪರೇಟಿಂಗ್ ಡಿವೈಸ್, FET ಈಸ್ ವೋಲ್ಟೇಜ್ ಆಪರೇಟಿಂಗ್ ಡಿವೈಸ್. C ಆಂಪ್ಲಿಫೈಯರ್ ದ ಮೇನ್ ಪರ್ಪಸ್. ಈಗ ನೋಡಿ, MCQಯಲ್ಲಿ ಡೈರೆಕ್ಟ್ ಕಪಲ್ಡ್ ಆಂಪ್ಲಿಫೈಯರ್ ಬಗ್ಗೆ ಕೇಳಿದರು, ಇಲ್ಲಿ ಕಾಮನ್ ಎಮಿಟರ್ ಆಂಪ್ಲಿಫೈಯರ್ ಬಗ್ಗೆ ಕೇಳ್ತಾ ಇದ್ದಾರೆ. ದಿಸ್ ಈಸ್ ವೋಲ್ಟೇಜ್ ಕಂಟ್ರೋಲ್, ವೋಲ್ಟೇಜ್ ಆಂಪ್ಲಿಫಿಕೇಶನ್ ಆಂಪ್ಲಿಫೈಯರ್. LED ಯಾವಾಗ ಆನ್ ಆಗುತ್ತೆ, LED ಎಮಿಟ್ಸ್ ಲೈಟ್ ವೆನ್ ಇಟ್ ಈಸ್ ಡ್ಯಾಶ್ ಬಯಾಸ್ಡ್. ಫಾರ್ವರ್ಡ್ ಬಯಾಸ್ ಮಾಡಿದಾಗ LED ಆನ್ ಆಗುತ್ತೆ. ನೀವು ಇಲ್ಲಿ ಮೇಲೆ ಕಾಣಿಸ್ತಾ ಇರುವ ಆಪ್ಷನ್ನಿಂದ ನೀವು ಚೂಸ್ ಮಾಡಬೇಕು. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ಈಗ ಮಾಡೆಲ್ ಕ್ವಶನ್ ಪೇಪರು ಕೂಡ ನಾನು ಕ್ವಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೀಡಿ, ನಿಮಗೆ ಹೆಲ್ಪ್ ಆಗುತ್ತೆ. ನಂಬರ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇನ್ ಸಿಲಿಕಾನ್. ವ್ಯಾಲೆನ್ಸ್ ಎಲೆಕ್ಟ್ರಾನ್ ಅನ್ನು ಗೊತ್ತಿರಬೇಕು. ಕೊನೆಯ ಆರ್ಬಿಟ್ದಲ್ಲಿ ಇರುವ ಎಲೆಕ್ಟ್ರಾನ್ಸ್ಗಳಿಗೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಅಂತಾರೆ. ಯಾವಾಗಲೂ ಅವು 4 ಎಲೆಕ್ಟ್ರಾನ್ಸ್ ಇರ್ತವೆ. ಫ್ರೀ ಎಲೆಕ್ಟ್ರಾನ್ಸ್ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್. ಫ್ರೀ ಎಲೆಕ್ಟ್ರಾನ್ಸ್ಲಿಂದ ಕರೆಂಟ್ ಕಂಡಕ್ಷನ್ ಆಗುತ್ತೆ, ಎಲೆಕ್ಟ್ರಿಕಲ್ ಕಂಡಕ್ಷನ್ ಆಗುತ್ತೆ. ನೀವು ಡೈರೆಕ್ಟ್ ಆನ್ಸರನ್ನು ನೆನ್ಪಿಟ್ಕೊಳ್ಳಿ. ಝೀನಾ ಡಯೋಡ್ ಈಸ್ ಮೇನ್ಲಿ ಯೂಸ್ಡ್ ಫಾರ್ ಡ್ಯಾಶ್. ಝೀನಾ ಡಯೋಡನ್ನು ವಿಶೇಷವಾಗಿ ಇಟ್ ಈಸ್ ಯೂಸ್ಡ್ ಫಾರ್ ವೋಲ್ಟೇಜ್ ರೆಗ್ಯುಲೇಟರ್. ರೆಕ್ಟಿಫೈಯರ್ ಅಂತ ಯೂಸ್ ಮಾಡುವುದಿಲ್ಲ, ವೋಲ್ಟೇಜ್ ರೆಗ್ಯುಲೇಟರ್ ಅಂತ ಯೂಸ್ ಮಾಡ್ತಾರೆ. ಬ್ರಿಡ್ಜ್ ರೆಕ್ಟಿಫೈಯರ್ ವಿತ್ ಕೆಪಾಸಿಟಿವ್ ಫಿಲ್ಟರ್, ರಿಪಲ್ ಫ್ಯಾಕ್ಟರ್ ಡಿಕ್ರೀಸಸ್. ಅಂದರೆ ಕೆಪಾಸಿಟಿವ್ ಫಿಲ್ಟರ್ ನಾವು ಯೂಸ್ ಮಾಡಿದಾಗ ರಿಪಲ್ ಫ್ಯಾಕ್ಟರ್ ಯಾವಾಗ ಕಡಿಮೆ ಆಗುತ್ತೆ ಅಂದರೆ ನಾವು ಕೆಪಾಸಿಟರ್ ವ್ಯಾಲ್ಯೂ ಹೆಚ್ಚಿಗೆ ಮಾಡ್ದಂಗೆ ರಿಪಲ್ ಅಂದರೆ ನೆನಪಿರಬೇಕು ಪ್ಯೂರ್. ಈಗ ದಿಸ್ ಈಸ್ ದ DC, ಇದರಲ್ಲಿ AC ಕೂಡ ಇದೆ. ಈ AC ಕಾಂಪೊನೆಂಟ್ಸ್ ಏನಿರ್ತಾವೆ ಇದರಲ್ಲಿ, ಇದಕ್ಕೆ ರಿಪಲ್ ಅಂತಾರೆ. ರಿಪಲ್ ತೆಗಿಲಿಕ್ಕೆ ನಾವು ಕೆಪಾಸಿಟರ್ನ ಯೂಸ್ ಮಾಡ್ತೀವಿ. ನಾವು ಕೆಪಾಸಿಟರ್ ವ್ಯಾಲ್ಯೂ ಹೆಚ್ಚಿಗೆ ಮಾಡ್ದಂಗೆ, ಇನ್ಕ್ರೀಸ್ ಮಾಡ್ದಂಗೆ ರಿಪಲ್ಸ್ ಕಡಿಮೆ ಆಗುತ್ತೆ. ಡಯೋಡ್ ಈಸ್ ಯೂಸ್ಡ್ ಫಾರ್, ಫೋಟೋ ಡಯೋಡ್ ಈಸ್ ಮೇನ್ಲಿ ಯೂಸ್ಡ್ ಫಾರ್. ನೋಡಿ ಮತ್ತೆ ಇದು ರಿಪೀಟ್ ಆಗಿದೆ. ಫೋಟೋ ಡಯೋಡ್ ಎದಕ್ಕೆ ಯೂಸ್ ಮಾಡ್ತಾರೆ, ಟು ಡಿಟೆಕ್ಟಿಂಗ್ ದಿ ಲೈಟ್. LED ಕನೆಕ್ಟೆಡ್ ಇನ್ ರಿವರ್ಸ್ ಬಯಾಸ್. LED ನಾವು ರಿವರ್ಸ್ ಬಯಾಸಲ್ಲಿ ಕನೆಕ್ಟ್ ಮಾಡಿದಾಗ ಅದು ಗ್ಲೋ ಆಗುವುದಿಲ್ಲ, ಇಟ್ ವಿಲ್ ನಾಟ್ ಗ್ಲೋ, ಅದು ಆನ್ ಆಗುವುದಿಲ್ಲ. NPN ಮತ್ತು PNP ಇವು ಎರಡು ಕೆಟಗರಿ ಯಾವುವು? ದೀಸ್ ಆರ್ ಆಲ್ ಟೈಪ್ ಆಫ್ BJT, ಅಂದರೆ ಟ್ರಾನ್ಸಿಸ್ಟರ್ ವಿಧಗಳು. ದ ಕರೆಂಟ್ ಗೇನ್ ಆಫ್ BJT ಈಸ್ ಡಿನೋಟೆಡ್ ಆ್ಯಸ್ ಬೀಟಾ. ಬೀಟಾಗೆ ನಾವೇನಂತೀವಿ, ಕರೆಂಟ್ ಗೇನ್ ಆಫ್ ಟ್ರಾನ್ಸಿಸ್ಟರ್ ಅಂತ ಹೇಳ್ತೀವಿ. ಫಾರ್ ಕಂಡಕ್ಷನ್
ಎನ್ಹ್ಯಾನ್ಸ್ಮೆಂಟ್ ಮಾಸ್ಫೆಟ್ ರಿಕ್ವೈರ್ಸ್, ಇದು ನೋಡಿ ಸ್ಟ್ರಕ್ಚರ್ ನೀವು ಸ್ಟಡಿ ಮಾಡಿ, ಪಾಸಿಟಿವ್ ವೋಲ್ಟೇಜ್ ಇಸ್ ದಿ ಆನ್ಸರ್. ಥರ್ಮಲ್ ರನ್ ಅವೇ ಇನ್ BJT ಕ್ಯಾನ್ ಬಿ ಪ್ರಿವೆಂಟೆಡ್. ಥರ್ಮಲ್ ರನ್ ಅವೇ ಅಂದರೆ ಟ್ರಾನ್ಸಿಸ್ಟರ್ ಏನಿದೆಲ್ಲ ಹೀಟ್ ಆಗುತ್ತೆ, ಅದನ್ನು ಥರ್ಮಲ್ ರವೆಯನ್ನು ಕಡಿಮೆ ಮಾಡಲಿಕ್ಕೆ ನಾವು ಹೀಟ್ ಸಿಂಕನ್ನು ಯೂಸ್ ಮಾಡ್ತೀವಿ. ಅಲ್ಯೂಮಿನಿಯಮಿಂದ ಮಾಡಿರ್ತಾರೆ, ಹೀಟ್ ಸಿಂಕನ್ನು ಯೂಸ್ ಮಾಡ್ತೀವಿ. RC ಕಪಲ್ಡ್ ಆಂಪ್ಲಿಫೈಯರ್, ದ ಕಪ್ಲಿಂಗ್ ಕೆಪಾಸಿಟರ್ ಹಿಯರ್. ಕಪ್ಲಿಂಗ್ ಕೆಪಾಸಿಟರ್ ಯಾವಾಗಲೂ, ಕೆಪಾಸಿಟರ್ ಕೆಲಸ ಯಾವಾಗಲೂ ಏನಂದರೆ DC ಬ್ಲಾಕ್ ಮಾಡೋದು, AC ಪಾಸ್ ಮಾಡೋದು ಕೆಲಸ. ಅದು ಕಪ್ಲಿಂಗ್ ಆಗಿರಲಿ, ಬೇರೆ ಯಾವುದೇ ಕೆಪಾಸಿಟರ್ ಆಗಿರಲಿ, DC ಬ್ಲಾಕ್ ಮಾಡುತ್ತೆ ಮತ್ತು AC ಪಾಸ್ ಮಾಡುತ್ತೆ. CMOS ಇನ್ವರ್ಟರ್ ವೈಡ್ಲಿ ಯೂಸ್ಡ್ ಬಿಕಾಸ್ CMOS ಇನ್ವರ್ಟರ್ ಅಂದ ತಕ್ಷಣ ಇದೇನೆಂದರೆ ಇಟ್ ಈಸ್ ಲೋ ಪವರ್ ಕನ್ಸಂಪ್ಷನ್. ಇಟ್ ಹ್ಯಾಸ್ ಲೋ ಪವರ್ ಕನ್ಸಂಪ್ಷನ್. ಆನ್ಸರ್ ಬಿ ಈಸ್ ದಿ ಕರೆಕ್ಟ್ ಆನ್ಸರ್. ಅಪ್ಲೈಯಿಂಗ್ ಹೀಟ್ ಸಿಂಕ್ ಟು BJT. ಹೀಟ್ ಸಿಂಕ್ ಯೂಸ್ ಮಾಡೋದ್ರಿಂದ ನಾವೇನು ಮಾಡ್ಬೋದು ಅಂದರೆ ಥರ್ಮಲ್ ರನ್ ಅವೇ ನಾವು ಡಿಕ್ರೀಸ್ ಮಾಡಬಹುದು, ಟು ಪ್ರಿವೆಂಟ್ ದಿ ಥರ್ಮಲ್ ರನ್ ಅವೇ. ಅದೇ ರೀತಿ ಡಿಪ್ಲೀಷನ್ ಮಾಸ್ಫೆಟ್ ಮೇಲೆ ಮತ್ತು CMOS ಇನ್ವರ್ಟರ್ ಮೇಲೇನೂ ಕೂಡ ಇಲ್ಲೇ ಕ್ವಶನ್ ಕೇಳಿದ್ದಾರೆ. CMOS ಇನ್ವರ್ಟರ್ ಮೇಲೆ ನೋಡಿ, CMOS ಇನ್ವರ್ಟರ್ ಹ್ಯಾಸ್ ಎ ಹೈ ಇನ್ಪುಟ್ ವೋಲ್ಟೇಜ್. CMOS ಇನ್ವರ್ಟರ್ ಅಂದರೆ ಇಟ್ ಈಸ್ ಲೈಕ್ ಇನ್ವರ್ಟರ್. ಇನ್ಪುಟ್ ನಾವು ಹೈ ಕೊಟ್ಟರೆ 1 ಕೊಟ್ಟರೆ ಔಟ್ಪುಟ್ 0 ಬರುತ್ತೆ. ದ ಆನ್ಸರ್ ಹಿಯರ್ ಈಸ್ ದಿ ಲೋ ಔಟ್ಪುಟ್. ಲೈಕ್ವೈಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದ್ದಾವೆ. ಮತ್ತೆ ನೋಡಿ ರಿಪೀಟ್ ಆಗಿದೆ. ದ ಔಟರ್ ಮೋಸ್ಟ್ ಸೆಲ್ ಎಲೆಕ್ಟ್ರಾನ್ ಆಫ್ ಆಟಮ್ ನೋನ್ ಆಸ್ ವ್ಯಾಲೆನ್ಸ್ ಎಲೆಕ್ಟ್ರಾನ್. ಝೀನರ್ ಡಯೋಡ್ ಎದಕ್ಕೆ ಯೂಸ್ ಮಾಡಿದೆ, ಯಾವ ರೀಜನಲ್ಲಿ ಯೂಸ್ ಮಾಡ್ತಾರೆ, ಬ್ರೇಕ್ ಡೌನ್ ರೀಜನಲ್ಲಿ ಯೂಸ್ ಮಾಡ್ತಾರೆ. ಬೇಸ್ ಕರೆಂಟ್ ಇನ್ ದಿ BJT ಕಂಟ್ರೋಲ್ಸ್ ದಿ ಕಲೆಕ್ಟರ್ ಕರೆಂಟ್. ಹೀಟ್ ಸಿಂಕ್ ಎದಕ್ಕೆ ಯೂಸ್ ಮಾಡ್ತಾರೆ, ಥರ್ಮಲ್ ರನ್ ಅವೇಗೆ ಎಲಿಮಿನೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಮತ್ತು ಮಲ್ಟಿ ಸ್ಟೇಜ್ ಆಂಪ್ಲಿಫೈರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇವು 2 ಸ್ಟೇಜ್ ಇದಾವೆ ತಿಳ್ಕೊಳ್ಳಿ. ಗೇನ್ 1 ಮತ್ತು ಗೇನ್ 2. ಇದು ಟೋಟಲ್ ಗೇನ್ ಏನಾಗುತ್ತೆ ಅಂದರೆ A1 ಇಂಟು A2 ಆಗುತ್ತೆ. ಅಂದರೆ ದಿಸ್ ಈಸ್ ದಿ ಪ್ರಾಡಕ್ಟ್ ಆಗುತ್ತೆ ಯಾವಾಗಲೂ. ದಿಸ್ ಈಸ್ ದಿ ಪ್ರಾಡಕ್ಟ್. ದಿಸ್ ಈಸ್ ಆಲ್ವೇಸ್ ದಿ ಪ್ರಾಡಕ್ಟ್. ಅದೇ ರೀತಿ ಕ್ವಿಕ್ಕಾಗಿ ನಾನು ಈಗ ಮಾಡೆಲ್ ಕ್ವಶನ್ ಪೇಪರ್ 3 ಕ್ವಶನ್ನು ಕೂಡ ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಲೆಂಗ್ದಿ ಆಗಿದೆ, ಬಟ್ ಆಲ್ ಮಾಡೆಲ್ 3 ಕ್ವಶನ್ ಪೇಪರ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಇಟ್ ಟೇಕ್ಸ್ ಟೈಮ್. ಕೊನೆ ತನಕ ನೋಡಿ, ಬಟ್ ನೀವು ಸ್ಪೀಡ್ ಹೆಚ್ಚಿಗೆ ಮಾಡಿ ಈ ವಿಡಿಯೋನ ನೋಡಬಹುದು, ನಿಮಗೆ ಹೆಲ್ಪ್ ಆಗುತ್ತೆ. ನ್ಯೂಕ್ಲಿಯಸ್ ಆಫ್ ಆಟಮ್ ಕಂಟೆನ್ಸ್. ನ್ಯೂಕ್ಲಿಯಸ್ ಅಂದರೆ ಆಟಮ್ ನ್ಯೂಕ್ಲಿಯಸ್, ಇದರಲ್ಲಿ ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಇರ್ತವೆ. ಇನ್ ಕಂಡಕ್ಟರ್ ದ ವ್ಯಾಲೆನ್ಸ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್ಸ್ ಆರ್ ಓವರ್ಲ್ಯಾಪಿಂಗ್. ಕರೆಕ್ಟ್ ಆನ್ಸರ್ ಹಿಯರ್ ಇಸ್ ದಿ ಓವರ್ಲ್ಯಾಪಿಂಗ್. LED ಸಿಂಬಾಲಲ್ಲಿ ಏನಿರುತ್ತೆ, LED ಸಿಂಬಾಲಲ್ಲಿ ಎರೋಯಿಂಗ್ ಪಾಯಿಂಟಿಂಗ್ ಫ್ರಾಮ್ ಬಾರ್. ದಿಸ್ ಈಸ್ ದಿ ಆನ್ಸರ್. ಅಂದರೆ LED ಸಿಂಬಾಲ್, ದಿಸ್ ಈಸ್ LED ಸಿಂಬಾಲ್ ಈ ಥರ ಇರುತ್ತೆ. ದಿಸ್ ಈಸ್ ಆನ್ಸರ್ ಬಿ. ಲೈಕ್ವೈಸ್ ಝೀನರ್ ಡಯೋಡ್ ರೆಗ್ಯುಲೇಟ್ಸ್ ದಿ ವೋಲ್ಟೇಜ್ ಬಿಕಾಸ್ ಇಟ್ ಅಲೌಸ್ ಓನ್ಲಿ ಫ್ಲೋ ಇನ್ ದಿ. ಅಂದರೆ ಝೀನರ್ ಡಯೋಡನ್ನು ವೋಲ್ಟೇಜ್ ರೆಗ್ಯುಲೇಟರ್ ಅಂತ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ರಿವರ್ಸ್ ಬಯಾಸಲ್ಲಿ ಬ್ರೇಕ್ ಡೌನ್ ವೋಲ್ಟೇಜ್ ಆದ ನಂತರ ಇದಷ್ಟೇ ಕರೆಂಟ್ ಫ್ಲೋ ಮಾಡಲಿಕ್ಕೆ ಬಿಡುತ್ತೆ. ಅದೇ ರೀತಿ ಫೋಟೋ ಡಯೋಡ್ ಕೂಡ ಕ್ವಶನ್ ಕೇಳಿದ್ದಾರೆ, ಬ್ರಿಡ್ಜ್ ರೆಕ್ಟಿಫೈಯರ್ದು ಕೇಳಿದ್ದಾರೆ. ಇವೆಲ್ಲ ರಿಪೀಟ್ ಆಗಿದ್ದಾವೆ ನೋಡಿ. ಮತ್ತು BJT ಕಾನ್ಫಿಗರೇಷನ್ಸ್ ಯಾವ್ಯಾವ ಅಂತ ಕೇಳಿದ್ದಾರೆ. CE, CC ಮತ್ತು CB. CE, CC ಮತ್ತು CB, ಕಾಮನ್ ಎಮಿಟರ್, ಕಾಮನ್ ಕಲೆಕ್ಟರ್, ಕಾಮನ್ ಬೇಸ್. ದಿಸ್ ಒನ್ ಯಾಕಂದರೆ ಇದರಲ್ಲಿ ಮತ್ತೆ ಎಲ್ಲ ರಿಪೀಟ್ ಆಗಿದೆ. CE, EC ಅಂತ ಬಂದಿದೆ, EC ಅಂತ ಇರುವುದಿಲ್ಲ, E ಅಂತ ಇರುವುದಿಲ್ಲ, CB, E ಅಂತ ಇರುವುದಿಲ್ಲ. ದ ಕರೆಕ್ಟ್ ಹಿಯರ್ ಈಸ್ ಕಾಮನ್ ಎಮಿಟರ್, ಕಾಮನ್ ಕಲೆಕ್ಟರ್, ಕಾಮನ್ ಬೇಸ್. ಅದೇ ರೀತಿ ಟ್ರಾನ್ಸಿಸ್ಟರ್ ಸಿಂಬಲ್ ಯಾವ ಥರ ಇರುತ್ತೆ, CMOSಲ್ಲಿ ಯಾವ ಥರ ಮಾಸ್ಫೆಟನ್ನು ಯೂಸ್ ಮಾಡಿರ್ತಾರೆ, N ಚಾನಲ್ ಮತ್ತು P ಚಾನಲ್ ಮಾಸ್ಫೆಟ್ಸನ್ನು ಯೂಸ್ ಮಾಡಿರ್ತಾರೆ. ಅದೇ ರೀತಿ JFET ಮತ್ತು BJTಗೆ ಏನು ವ್ಯತ್ಯಾಸ, ನಾನು ಹೇಳಿದ್ದೀನಿ ಆಲ್ರೆಡಿ. JFET ಇಟ್ ಈಸ್ ವೋಲ್ಟೇಜ್ ಕಂಟ್ರೋಲ್ ಡಿವೈಸ್, BJT ಈಸ್ ಕರೆಂಟ್ ಕಂಟ್ರೋಲ್ ಡಿವೈಸ್. RC ಕಪಲ್ಡ್ ಆಂಪ್ಲಿಫೈಯರ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ. RC ಕಪಲ್ಡ್ ಆಂಪ್ಲಿಫೈಯರ್ ಇಟ್ ಈಸ್ ಯೂಸ್ ಟು ಪಾಸ್ ದಿ ಮಿಡ್ ಫ್ರೀಕ್ವೆನ್ಸಿ ರೇಂಜ್. ಡೈರೆಕ್ಟ್ ಕಪಲ್ಡ್ ಆಂಪ್ಲಿಫೈಯರ್ ಲೋ ಫ್ರೀಕ್ವೆನ್ಸಿ ರೇಂಜ್. ನಂತರ ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸು ಕೂಡ ನೋಡಿ. ದ ನ್ಯೂಕ್ಲಿಯಸ್ ಈಸ್ ಸರೌಂಡೆಡ್ ಬೈ ಡ್ಯಾಶ್, ಇಟ್ ಈಸ್ ಸರೌಂಡೆಡ್ ಬೈ ದಿ ಎಲೆಕ್ಟ್ರಾನ್ಸ್. LED ಫುಲ್ ಫಾರ್ಮ್ ಏನು, ಲೈಟ್ ಎಮಿಟಿಂಗ್ ಡಯೋಡ್ಗೆ LED ಅಂತ ಹೇಳ್ತೀವಿ ನಾವು. ಈಗ JFETಯಲ್ಲಿ ಗೇಟಿಗೆ ಎರೋ ಯಾವ ಕಡೆ ಇರುತ್ತೆ, ದ ಎರೋ ಆನ್ ದಿ ಇರುತ್ತಂದರೆ ಗೇಟ್ ಟರ್ಮಿನಲ್ಗೆ ಎರೋ ಇರುತ್ತೆ. JFET ಡಿಫರ್ಸ್ ಫ್ರಮ್ BJT. JFET ಡಿಫರ್ಸ್ ಫ್ರಮ್ BJT ಬಿಕಾಸ್ ಇಟ್ ಈಸ್ ವೋಲ್ಟೇಜ್ ಕಂಟ್ರೋಲ್ ಡಿವೈಸ್. ನೋಡಿ ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. BJT ಇಟ್ ಈಸ್ ಅ ಕರೆಂಟ್ ಕಂಟ್ರೋಲ್ ಡಿವೈಸ್. FET ಇಟ್ ಈಸ್ ವೋಲ್ಟೇಜ್ ಕಂಟ್ರೋಲ್ ಡಿವೈಸ್. ಇದನ್ನು ನೀವು ನೆನ್ಪಿಟ್ಕೋಬೇಕು. ದೆನ್ ಫೋಟೋ ಡಯೋಡ್ ಜನರೇಟ್ಸ್ ಎ ಕರೆಂಟ್ ವೆನ್ ಇಟ್ ಈಸ್ ಎಕ್ಸ್ಪೋಸ್ ಟು ದಿ ಲೈಟ್. ಯಾವಾಗ ಅದರ ಮೇಲೆ ಲೈಟ್ ಬೀಳುತ್ತೆ ಅವಾಗ ಏನಾಗುತ್ತಂದರೆ
ಅದರ ಮುಖಾಂತರ ಕರೆಂಟ್ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ನಿಮಗೆ ಮತ್ತೆ ಏನಾರು ಡೌಟ್ ಇತ್ತಂದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ನಾವು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಚಾನಲಲ್ಲಿ ನಿಮ್ಮ ಕಮೆಂಟ್ ಆನ್ಸರ್ ಮಾಡ್ತೀನಿ. ಮತ್ತು ಪ್ರೀವಿಯಸ್ ವಿಡಿಯೋದಲ್ಲಿನೂ ಕೂಡ ನೀವು ಭಾಳ ಜನ ಸಜೆಷನ್ ಕೊಟ್ಟಿದ್ರಿ ಆಡಿಯೋ ಕ್ಲಿಯರ್ ಇಲ್ಲ ಅಂತ. ಮತ್ತೊಂದು ಸಲ ನಾನು ಈ ವಿಡಿಯೋನ ಕ್ರಿಯೇಟ್ ಮಾಡಿ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.